ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ದಿನನ್ ಬ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಪ್ರಾಡಕ್ಟ್, ಫ್ರೂಟ್, ವೆಜಿಟೇಬಲ್ ಇದೇನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಇದನ್ನು ಝೆಪ್ಟೋಯಿಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರ್ತಾ ಇತ್ತು ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಶಾರ್ಟ್ಸ್ ಬರ್ತಾ ಇತ್ತು. ಸೊ ನೋಡೋಣ ಹೇಗಿರುತ್ತೆ, ಟ್ರೈ ಮಾಡೋಣ ಅಂತ ತರಿಸಿದ್ದು. ಇದು ನಾನು ಇದಕ್ಕೆ ಮುಂಚೆ ಯಾವತ್ತೂ ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ತರಿಸಿರೋದು. ಆ್ಯಂಡ್ ಇದನ್ನ ಚೆಸ್ಟ್ ನಟ್ ಅಂತಾರೆ. ನೀವು ಯಾರಾದರೂ ಇದನ್ನ ತಿಂದಿದ್ದೀರಾ, ಟ್ರೈ ಮಾಡಿದ್ದೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ಆ್ಯಂಡ್ ನೋಡ್ತಾ ಇರೋದು ಕೂಡ ನಂಗೆ ಗೊತ್ತೂ ಇಲ್ಲ ಈ ಥರದ್ದು ಒಂದು ಇರುತ್ತೆ ಅಂತ. ನೋಡ್ಬೋದು, ಇದು ಈ ಥರ ಇದೆ. ಒಂದಷ್ಟು ಯೂಟ್ಯೂಬ್ ನೋಡಿನೇ ಇದನ್ನ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ ನೋಡಿದ್ದೀನಿ. ಸೊ ಇವಾಗ ಮಾಡಿಕೊಂಡು ಟ್ರೈ ಮಾಡೋಣ. ಆ್ಯಂಡ್ ಇದು 250 grams ಇದೆ. ನನಗೆ ಇದಕ್ಕೆ ಅರೌಂಡ್ 46 rupees ಏನೋ ಆಯಿತು ಝೆಪ್ಟೋದಲ್ಲಿ. ಫಸ್ಟು ವಾಶ್ ಮಾಡ್ಕೊಳ್ಬೇಕು. ಅದಾದಮೇಲೆ ಏನೂ ಇಲ್ಲ, ಜಸ್ಟ್ ಕಡಲೆಕಾಯಿ ಎಲ್ಲ ಹೆಂಗೆ ಬೇಯಿಸ್ಕೊಂಡು ತಿಂತೀವಲ್ಲ, ಉಪ್ಪು ಹಾಕ್ಬಿಟ್ಟು ಆ ಥರ ಬೇಯಿಸ್ಕೊಳ್ಳೋದಷ್ಟೇ, ಒಂದು ವಿಷಲ್ ಬರೆಸ್ಕೊಳ್ಳೋದಷ್ಟೇ. ಆ್ಯಂಡ್ ಆಲ್ಸೋ ಸ್ವಲ್ಪ ನೋಡೋಕ್ಕೆ ಈ ಗೋಟ್ ಫೇಸ್ ಥರ ಇದೆ, ಅಂದರೆ ಏನಂತಾರೆ, ಮೇಕೆ ಮುಖ ಥರ ಇದೆ. ನೋಡ್ಬೋದು, ಈ ಥರ ಇದೆ. ಇದರಲ್ಲಿ ನನಗೆ ಒಂದು 16 ಬಂದಿದೆ. ಸೊ ನಾನು ಒಂದೇ ಸತಿ ಬೇಯಿಸ್ಬಿಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ನಾನಿವತ್ತು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕು ಅಂತ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ನೋಡೋಣ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ಕೊತೀನಿ. ಸೊ ಇವಾಗ ಬೇಯಿಸಿದ್ದೀನಿ, 1 ವಿಷಲ್ ಬಂತು. ನೋಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಫುಲ್ ಸುಡ್ತಾ ಇದೆ. ನೈಸ್, ಯಾವುದೇ ಥರ ಟೇಸ್ಟ್ ಅನ್ನಿಸ್ತಿಲ್ಲ, ಅಂದರೆ ನಾರ್ಮಲ್. ಇವಾಗ ಹಸಿ ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಡು ತಿಂದರೆ ಯಾವ ಥರ ಇರುತ್ತೆ ಆ ಥರ ಇದೆ.